ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓಹ್, ಈಗ ಫೋನೇ ಸ್ವಿಚ್ ಆಫ್ ಆಗಿದೆ. ನಾನು ಮತ್ತೆ ಮನೆ ಹತ್ರ ಹೋಗೋದು ಚೆನ್ನಾಗಿರಲ್ಲ. ಅಕ್ಕ ಹೇಳ್ದಾಗೆ ಅವಳೇ ಡ್ಯಾಡ್ನ ನೋಡೋಕ್ಕೆ ಬಂದರೆ ಹೇಗಿದ್ದಾಳೆ ಅಂತ ವಿಚಾರಿಸ್ಕೋಬೇಕಷ್ಟೆ. ಅವನು ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಕಾವೇರಿ. ಈಗ ನೀನೇನಾದ್ರೂ ಅವ್ನ ಕೈ ಬಿಟ್ರೆ ಏನಾಗ್ಬಿಡ್ತಾನೋ ಅಂತ ನಂಗೆ ಭಯ. ನಮ್ಮ ನಿನ್ ಫಸ್ಟ್ ಪ್ರಯಾರಿಟಿ ನನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಲ್ಲ, ಆ ಪ್ರೀತಮ್ ಜೊತೆ ಮೀಟಿಂಗ್ ಮಾಡೋದು. ನನಗಿದೆಲ್ಲ ಇಷ್ಟ ಆಗಲ್ಲ ಕಾವೇರಿ. ನಿನ್ ಫೇವ್ರೆಟ್ ಪ್ಲೇಸ್ ಯಾವುದು? ಇದೇನ್ ಅದು ಇದ್ದಕ್ಕಿದ್ದಾಗೆ ಹೀಗೆ ಕೇಳ್ತಿದ್ಯಾ? ಹಾ, ಮದ್ವೆ ಆದ್ಮೇಲೆ ನಾವ್ ಹೇಗಿದ್ರು ಹೋಗ್ಲೇಬೇಕಲ್ಲ. ನನ್ಗೀಗ್ಲೇ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ನೀನ್ ನನ್ನ ಮದ್ವೆ ಆಗಲ್ವಾ? ನಿನ್ನೆ ಅಂತ ಅಲ್ಲ ಇದು. ನನ್ಗೀಗ್ಲೇ ಯಾರನ್ನೂ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಆ ಥರ ಫೀಲಿಂಗ್ಸ್ ನನಗೆ ಯಾರ ಮೇಲೂ ಇಲ್ಲ. ಓಕೆ ಓಕೆ ಕಾವೇರಿ, ಟೇಕ್ ಯುವರ್ ಓನ್ ಟೈಮ್. ನಾನ್ ನಿನಗೆ ಅರ್ಜೆಂಟ್ ಮಾಡ್ತಿಲ್ಲ. ಆದ್ರೆ ಒಂದ್ ನೆನ್ಪಿರ್ಲಿ ಕಾವೇರಿ, ನಮ್ಮಿಬ್ರ ಮಧ್ಯೆ ಯಾರು ಬಂದ್ರು ನಾನು ಸುಮ್ಮನಿರಲ್ಲ. ಎದು ಆರೋಗ್ಯ ಸರಿ ಹೋಗೋವರೆಗೂ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗಮ್ಮ. ನಾನು ತಪ್ಪು ಮಾಡಿಬಿಟ್ಟೆ. ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಬರೀ ಅವನ ಸ್ನೇಹದ ಮುಖನ ನೋಡಿದೆ. ಅವನ ಫೀಲಿಂಗ್ಸು ಹಾನೆಸ್ಟು ಜೆನ್ಯೂನ್ ಅಂತ ಅಂದ್ಕೊಂಡೆ. ಅವನು ಎಷ್ಟೇ ವಿಕಾರವಾದ ಮನಸ್ಥಿತಿನ ತೋರಿಸಿದ್ರು ಏನೋ ಪರ್ಸ್ನಲ್ ಇಶ್ಯೂಸ್ ಇರ್ಬೋದು, ಅಪ್ಪ ಅಮ್ಮನ ಪ್ರೀತಿ ಸಿಗದೆ ಹೀಗೆಲ್ಲ ಆಡ್ತಿದ್ದಾನೆ ಅಂತ ನಾನು ಅನ್ಕೊಂಡೆ. ಅವನು ಎಷ್ಟೇ ಈ ಥರ ಮಾಡಿದ್ರು ಅದನ್ನೆಲ್ಲ ನಾನು ಲೆಕ್ಕಕ್ಕೆ ಹಾಕೊಳ್ಳಿಲ್ಲ. ಅವನಿಗೆ ನನ್ನ ಪ್ರೀತಿ ವಿಶ್ವಾಸದ ಅವಶ್ಯಕತೆ ಇದೆ ಅಂತ ನಾನು ಅನ್ಕೊಂಡೆ. ಅವನು ಚೆನ್ನಾಗಿರ್ಲಿ ಅಂತ ನಾನು ಆಸೆ ಪಟ್ಟೆ. ನನ್ನ ಕಣ್ಮುಂದೆನೆ ಓಡಾಡ್ಕೊಂಡಿರ್ಲಿ ಅಂತ ನಮ್ಮ ಆಫೀಸಲ್ಲೇ ಹೇಳಿ ಕೆಲಸ ಕೊಡಿಸ್ದೆ. ಆದ್ರೆ ಅವನು ಇಷ್ಟು ದೊಡ್ಡ ಪಿಶಾಚಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನು ಮದುವೆ ವಿಚಾರನ ಪ್ರಸ್ತಾಪ ಮಾಡ್ದಾಗ್ಲೇ ಅವನ್ನ ದೂರ ಇಟ್ಬಿಡ್ಬೇಕಿತ್ತು. ಎಲ್ಲ ಆಗಿದ್ದು ನಮ್ಮಮ್ಮ ನಿನ್ನೆ. ಅವನ ಜಾತಕನ ತಗೊಂಡೋಗಿ ಆ ಗುರುಜಿಗೆ ತೋರಿಸಿ ಎಲ್ಲ ಹಾಳು ಮಾಡ್ಬಿಟ್ರು. ಕೊನೆಗೆ ನನ್ನ ಜೀವನನೇ ಹಾಳು ಮಾಡ್ಬಿಟ್ರು. ಎಲ್ಲ ಕರೆಕ್ಟಾಗಿ ನೋಡ್ತಿದ್ಯಾ? ಹಾಂ ಸರ್, ಕಾತ್ಯಾಯಿನಿ ಮೇಡಮ್ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಗುಡ್. ನೋಡು, ನಮ್ಮ ಮಾವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಯಾವುದೇ ಮಿಸ್ಟೇಕ್ ಕೂಡ ಆಗಬಾರ್ದು. ಓಕೆ? ಹಾಂ ಸರ್, ಮೇಡಮ್ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ನಾನೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ. ಹಾಗೆ ಮಾಡು. ಮತ್ತೇನಂತ ಹೇಳಿದ್ದಾರೆ?
ಅವ್ರು ಕೊಡಬೇಕಾಗಿರೋ ಫುಡ್ಡು ಮೆಡಿಸಿನ್ನು ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಸರ್. ಹಾಗೆ ಅವ್ರಿಗೆ ಯೋಗ ಮಾಡಿಸ್ಬೇಕು, ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಅಂತಲೂ ಹೇಳಿದ್ದಾರೆ. ಗುಡ್, ಚೆನ್ನಾಗೇ ಪ್ರಿಪೇರ್ ಆಗಿದೆಯಾ? ಹಾಂ ಸರ್, ನಮ್ಮ ಕೆಲಸನೇ ಅದಲ್ವಾ. ನಮ್ಮನ್ನು ನಂಬಿ ಪೇಷಂಟ್ ನಮ್ಮ ಹತ್ರ ಬಿಟ್ಟು ಹೋಗಿರ್ತಾರೆ. ಆ ನಂಬಿಕೆನ ಉಳಿಸ್ಕೋಬೇಕಲ್ವಾ? ಗುಡ್, ವೆರಿ ಗುಡ್. ತುಂಬ ಸಿನ್ಸಿಯರ್ ಇದೆಯಾ ನೋಡು. ಅವ್ರು ನಿನಗೆ ಕೊಡ್ತಿರೋ ಸ್ಯಾಲ್ರಿ ಸಾಕಾಗಲಿಲ್ಲ ಅಂದರೆ ನನ್ನ ಹತ್ರ ಕೇಳು, ಪರ್ಸ್ನಲಾಗಿ ಕೊಡ್ತೀನಿ. ಅದೆಲ್ಲ ಏನು ಬೇಡ ಸರ್, ನಾನು ಕೊಡೋ ಸಂಬಳ ಕೊಟ್ಟರೆ ಸಾಕು. ನೀನು ಸಿನ್ಸಿಯರ್ ಅಂದ್ಕೊಂಡಿದ್ದೆ, ಪ್ರಾಂಪ್ಟ್ ಕೂಡ ಹೌದು. ನನಗೆ ಖುಷಿ ಆಯಿತು. ನೀನು ಮನುಷ್ಯನೇ ಅಲ್ವಾ, ಮಿಷಿನೇನಲ್ವಲ್ಲ. ನಿನಗೂ ಸಣ್ಣ ಪುಟ್ಟ ಕೆಲಸ ಅಂತ ಹೊರಗಡೆ ಹೋಗಬೇಕಾಗತ್ತೆ. ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳು, ನಾನು ಮ್ಯಾನೇಜ್ ಮಾಡ್ತೀನಿ. ಆ ಥರ ನಾನು ಎಲ್ಲೂ ಹೋಗಲ್ಲ ಸರ್. ಡ್ಯೂಟಿ ಅಂದಮೇಲೆ 24 ಅವರ್ಸ್ ನಾನೇ ಕೇರ್ ತಗೋತೀನಿ. ಇವನು 24 ಅವರ್ಸ್ ಇರ್ತೀನಿ ಅಂತಾನೆ. ಐ ಅಪ್ರಿಷಿಯೇಟ್ ಯುವರ್ ಪಂಕ್ಚುಯಾಲಿಟಿ. ನೋಡು, ಈ ಮೆಡಿಸಿನ್ಸು, ನ್ಯೂಟ್ರಿಷನ್ ಫುಡ್ಸು ಏನಾದರೂ ಬೇಕಾದರೆ ನನ್ನ ಹತ್ರ ಕೇಳು, ನಾನೇ ತಂದು ಕೊಡ್ತೀನಿ. ನೋ ಸರ್, ಅದೆಲ್ಲ ಮೇಡಮ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ಥರ ಏನಾದರೂ ಇಶ್ಯೂ ಇದ್ದರೆ ಮೇಡಮ್ಗೆ ರಿಪೋರ್ಟ್ ಮಾಡ್ತೀನಿ. ನೋಡೋ, ಕಾತ್ಯಾಯಿನಿ ತುಂಬಾ ಬ್ಯುಸಿ ಇರ್ತಾಳೆ. ಅದಕ್ಕೆ ಏನೇ ಇದ್ದರೂ ನಂಗೆ ಇನ್ಫಾರ್ಮ್ ಮಾಡು, ನಾನು ನಿಂಗೆಲ್ಲ ಸಜೆಸ್ಟ್ ಮಾಡ್ತೀನಿ. ಇಲ್ಲ ಸರ್, ನಾನಿಲ್ಲಿ ಎಲ್ಲರೂ ಮಾತು ಕೇಳೋಕ್ಕಾಗಲ್ಲ. ಅವ್ರೊಬ್ರಿಗೆ ಮಾತ್ರ ಆನ್ಸರಬಲ್. ನೋಡಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ವೇಳೆ ನನ್ನ ರೂಮಿಗೆ ಬರಬೇಕು ಅಂದ್ರೂ ನನ್ನ ಪರ್ಮಿಷನ್ ಇಲ್ಲದೆ ನೀವು ಬರೋ ಹಾಗಿಲ್ಲ. ಓ, ಹಾಗಿದ್ರೆ ನೀನು ಪರ್ಮಿಷನ್ ತೊಗೊಂಡೇ ಬರಬೇಕು ಅಂತಿದೆಯಾ? ಸರಿ, ಓಕೆ ಸರ್. ಕೆಲಸ ಮುಂದುವರ್ಸು. ಓಹೋಹೋ, ಎರಡೂ ಕಡೆ CC ಕ್ಯಾಮ್ರಾಗಳಿವೆ. ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿನ ಬ್ರೇಕ್ ಮಾಡಿ ನನ್ನ ಮಾವನ ಕತೆ ಮುಗಿಸ್ಬೇಕು ಅಂದರೆ ನಾನು ತುಂಬ ಕೇರ್ಫುಲ್ಲಾಗೆ ಹೆಜ್ಜೆ ಇಡಬೇಕು. ಇಷ್ಟೊತ್ತಾಯ್ತಲ್ಲ. ಅಪ್ಪ, ಇದೇನಿದು ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ ಮನೆಗೆ ಹೋಗೋದಕ್ಕೆ? ಯಾಕೆ ಇಷ್ಟೊತ್ತು ಮಾಡಿದ್ರಿ? ನಾನು ಯಾವಾಗ ಮನೆಗೆ ಹೋಗ್ತೀನೋ ಅಂತ ಕಾಯ್ತಾ ಇದ್ದೆ. ನಡೀರಿ ನಡೀರಿ. ಹಲೋ ರಾಮ್ ಸರ್, ಏನು ಮನೆಗೆ ಹೋಗೋದಕ್ಕೆ ತುದಿಗಾಲ ನಿಂತಿದ್ದೀರಿ? ಅವ್ರಿಗೆ ಯಾವಾಗ ಮನೆ ನೋಡ್ತೀನೋ ಅಂತ ಆಗ್ಬಿಟ್ಟಿದೆ ಡಾಕ್ಟರ್. ಏನ್ ಸರ್, ನಿಮಗೆ ಅಷ್ಟೊಂದು ಕಷ್ಟ ಕೊಟ್ಟಿದೆ ನಮ್ಮ ಹಾಸ್ಪಿಟಲ್ಲು? ಹಾಗೇನಿಲ್ಲ ಡಾಕ್ಟರ್, ನೀವೆಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಆಸ್ಪತ್ರೆನೇ, ಮನೆನೇ ಅಲ್ವಾ? ಅದೇನೋ ನಿಜ. ಆಯ್ತು, ನೀವಿವಾಗ ಹೊರಡಿ. ನೀವಿಷ್ಟು ಮಟ್ಟಕ್ಕೆ ರಿಕವರಿ ಆಗಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಫ್ಯಾಮಿಲಿ. ಅವ್ರ ಸಪೋರ್ಟ್ ಇಂದಾನೆ ನೀವಿವತ್ತು ಇಷ್ಟೊಂದು ಹುಷಾರಾಗಿರೋದು. ಅದಕ್ಕೆ ನೀವು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಆದ್ರೆ ಇನ್ ಮುಂದೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ ಬಿಸ್ನೆಸ್ಸು, ಆಫೀಸು ಎಲ್ಲ ಮಕ್ಳಿಗೆ ವಹಿಸಿ ನೀವು ರಿಲ್ಯಾಕ್ಸ್ ಆಗಿರ್ಬೇಕು. ಡಾಕ್ಟರ್, ನಾವು ಕೆಲಸ ಮಾಡಿದ್ರೇನೆ ರಿಲ್ಯಾಕ್ಸ್ ಅನ್ಸೋದು. ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಹಾಗೆ.